ಕೇಳಿದ್ರಂತೆ, ನಿಮ್ಮ ಗುರುಗಳ ಬಗ್ಗೆ ಒಂದು ಮಾತು ಹೇಳಿ ಅಂತ. ಆಗ ಅವರು ಹೇಳ್ತಾರೆ, ನನ್ನ ಗುರುಗಳ ಬಗ್ಗೆ ನಾನು ಏನು ಹೇಳಿ, ನನ್ನ ಗುರುಗಳ ಪಾದದ ಧೂಳಿನ ಒಂದು ಕಣಕ್ಕೆ ನನ್ನಂತಹ ಸಾವಿರ ಸಾವಿರ ಶಿಷ್ಯರನ್ನು ಸೃಷ್ಟಿಸುವ ಸಾಮರ್ಥ್ಯ ಇದೆ ಅಂದ್ರಂತೆ. ಹಾಗಾಗಿ ನಿಮ್ಮ ಅಮ್ಮನ ಕಾಲು ಉಗುರು ಕಪ್ಪಾಗಿದ್ರೆ, ಕಾಲು ಒಡೆದು ಹೋಗಿದ್ರೆ ಅವರೇನು ಎಸಿ ರೂಮಲ್ಲಿ ಕುಟ್ಕೊಳ್ಳಿಲ್ಲ ಮಕ್ಕಳೇ. ಮನೆ ತುಂಬಾ ಓಡಾಡಿ, ಜಾಗ ತುಂಬಾ ಓಡಾಡಿ, ದನ ಕಟ್ಟಿ, ಅದು ಇದು ಮಾಡಿ ಕೆಲಸ ಮಾಡ್ತಾ ನಿಮಗೋಸ್ಕರ ಓಡಾಡಿ ಅವರ ಕಾಲುಗಳು ಪಾದಗಳು ಶೇಪ್ ಔಟ್ ಆಗಿರ್ತವೆ. ಹಾಗಾಗಿ ಅದರ ಹಿಂದೆ ಅದು ತ್ಯಾಗ ಇದೆ, ನೆನಪಿಟ್ಟುಕೊಳ್ಳಿ. ಪಾದ ತೊಳೆದು ಅರಿಶಿನ ಕುಂಕುಮ ಹಚ್ಚಿದ ಮೇಲೆ ಒಂದಿಷ್ಟು ಹೂವನ್ನದರ ಮೇಲಿಡಿ. ಭಾರತೀಯ ಪರಂಪರೆಯಲ್ಲಿ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ದೇವರನ್ನು ನೋಡಿದರೂ ಪ್ರಾರ್ಥನೆ ಮಾಡುವಾಗ ಕಣ್ಣು ಮುಚ್ಚುತ್ತೇವೆ. ಆಗ ಗರ್ಭಗುಡಿಯ ಒಳಗಿರುವ ದೇವರು ನಮ್ಮೊಳಗೆ ಕಾಣಿಸಿಕೊಳ್ಳುತ್ತಾನೆ. ಇದು ಭಾರತದ ಅಧ್ಯಾತ್ಮ ಪರಂಪರೆಯ ಶ್ರೇಷ್ಠತೆ.